ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 34ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅದು ಎಲ್ಲ ಕೇಸ್ಗಳು ಲೂಟಿದೆ, ಹೋರಾಟದ್ದಲ್ಲ, ಯಾವುದೋ ಕಾಂಗ್ರೆಸ್ ಪಾರ್ಟಿ ಹೋರಾಟದ್ದಲ್ಲ. ಇದು ಅವರು ಬೇರೆ ಬೇರೆ ದಿಕ್ಕುಗಳಲ್ಲಿ ಮಾತಾಡ್ತಾರೆ, ಬೇರೆ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ ಅಂತ. ಅವರು ಪಾರ್ಟಿಗೋಸ್ಕರ ಹೋರಾಟ ಮಾಡಿರ್ತಾರೆ. ಇದು ಎಲ್ಲ ಕೇಸ್ಗಳು ಕೂಡ ಇಲ್ಲಿ ಎಲ್ಲ ಕಳ್ತನ ಮಾಡಿರೋದೆ, ಎಲ್ಲ ಲೂಟಿ ಮಾಡಿರೋದೆ. ಮೈನಿಂಗಿಂದ ಹಿಡಿದು ವಾಲ್ಮೀಕಿ ನಿಗಮದ ಹಗರಣಗಳು ಎಲ್ಲನೂ ಕೂಡ ಇಲ್ಲಿದೆ. ಇಲ್ಲಿ ಇಷ್ಟು ಕೇಸನ್ನು ನಾನು ನೆನ್ನೆನೇ ನಿಮಗೆ ನಾನು ಕೊಟ್ಟಿದ್ದೀನಿ. ಇಷ್ಟು ಕೇಸ್ ವಿತ್ ಕೇಸ್ ನಂಬರು ಡೇಟು ಐತೆ 34, 31 ಪ್ಲಸ್ ಈ ಕಡೆ ಮೈನಿಂಗ್ದು 4, 35 ಒಟ್ಟು ಕಾಪಿ ಕೊಡ್ತೀನಿ ನಿಮಗೆ. 35 ಕೇಸ್ ಇದೆ. ಈಗ ಪದೇ ಪದೇ ಅಸೆಂಬ್ಲಿಯಲ್ಲೂ ಕೂಡ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಸಂವಿಧಾನದ ಪ್ರಕಾರ ಗವರ್ನರ್ ಅವರು ಅವ್ರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿಯರೇ ಅಂತ ಹೇಳ್ತಾರೆ. ನನ್ನ ಹತ್ರ ಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರು 289/2005 ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಕ್ಯಾಬಿನೆಟ್ ಅಂದರೆ ಹೆಂಗಿರಬೇಕು ಅನ್ನೋದಕ್ಕೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಕೇಸಲ್ಲಿ ಅಂದರೆ ಮನೋಜ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದು ಯೂನಿಯನ್ ಆಫ್ ಇಂಡಿಯಾ ಮನೋಜ್ ವರ್ಸಸ್. ಇದರಲ್ಲಿ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾರು ಪಬ್ಲಿಕ್ ಹೋಗಿರೋಂಥ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಸಚಿವ ಸ್ಥಾನ ಅನ್ನುವುದು ಕೇವಲ ಅಧಿಕಾರ ಅಲ್ಲ, ಸಾಂವಿಧಾನಿಕ ನೈತಿಕತೆ ಅಂತ ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಗುಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನಲ್ ಟ್ರಸ್ಟ್, ಸಾಂವಿಧಾನಿಕ ವಿಶ್ವಾಸ, ಈ ಮಾನದಂಡ ಇಟ್ಕೊಂಡು ನೀವು ಮಾಡಬೇಕು ಅಂತಾರೆ. ಇದರಲ್ಲಿ ಯಾವುದು ಬರ್ತಾರೆ? ನಾಗೇಂದ್ರ ಅವರು ಸಂವಿಧಾನ ನೈತಿಕತೆಯಲ್ಲಿ ಬರ್ತಾ ಇದ್ದಾರಾ? ಬರಲ್ಲ. ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತ ಅಂದರೆ ಅವ್ರ ಇಲಾಖೆಯಲ್ಲಿ ಕಳ್ತನ ಆಗ್ದಂಗೆ ನೋಡ್ಕೊಂಡಿದ್ದಾರಾ? ಅದರಲ್ಲೂ ಫೇರು. ಮತ್ತು ಸಂವಿಧಾನದ ಬಗ್ಗೆ ನಂಬಿಕೆ, ವಿಶ್ವಾಸ ಅದಿಲ್ಲೇ ಇಲ್ಲ. ಇದ್ದಿದ್ರೆ ಈ ಹಣನೆಲ್ಲ ಆಂಧ್ರಾಗೆ ಯಾಕೆ ತೊಗೊಂಡೋಗ್ತಾಯಿದ್ರು, ಅಲ್ಲಿಂದ ಬಳ್ಳಾರಿಗೆ ಯಾಕೆ ತೊಗೊಂಡೋಗ್ತಾಯಿದ್ರು? ಮತ್ತು ಒಂದು ರೀತಿ ಇವತ್ತು ಸ್ವತಃ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಪರಮೇಶ್ವರ್ ಅವರು ಅವರ ಒಂದು ಸ್ಟೇಟ್ಮೆಂಟಲ್ಲೇ ಪರಮೇಶ್ವರ್ ಅವರು ಹೇಳಿದ್ದಾರೆ, ಇನ್ನು ಪತ್ರಿಕೆಯಲ್ಲಿ ಬಂದಿದೆ, ಹಿಂದೂ ಪತ್ರಿಕೆಯಲ್ಲಿ ಬಂದಿದೆ, 6/6/2024 ಹಿಂದೂ ಪತ್ರಿಕೆಯಲ್ಲೂ ಬಂದಿದೆ. CBI ಮತ್ತು ED ಕೇಸ್ ತೆಗೆದುಕೊಳ್ಳುವುದು ಕಾನೂನು ಪ್ರಕಾರ ಸರಿ ಎಂದು ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಹೇಳಿಕೆ ನೀಡಿದರು. ಇದಕ್ಕೆ ವ್ಯಕ್ತಿಯ ರೀತಿಯಾದಂಥ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಅವತ್ತು ಬಂದಿದೆ. ಅಂದರೆ ಪರಮೇಶ್ವರ್ ಅವತ್ತು CBI ಮತ್ತು ED ಕೇಸನ್ನು ತಗೊಳ್ಳೋವಂಥದ್ದು ಸರಿ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಮೊನ್ನೆ ಬಂದ್ಬಿಟ್ಟು ವಿಧಾನಸಭೆ ಒಳಗಡೆ ಅವರೇನು ಹೇಳಿದ್ರು? CBI ಮತ್ತು ED ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂದರು. ಅಲ್ಲೂ ಅವರೇ ಸಚಿವರು, ಈಗಲೂ ಅವರೇ ಸಚಿವರು. ಆಗ ಹೋಮ್ ಮಿನಿಸ್ಟರ್ ಆಗಿದ್ದರು, ಸತ್ಯ ಹೇಳಿದ್ರು. ಈಗ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾರೆ, ಸುಳ್ಳು ಹೇಳೋದಕ್ಕೆ. ಹೋಮ್ಗೂ ರೆವಿನ್ಯೂಗೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಹೋಮ್ ಇದ್ದಾಗ ಒಂದು ಮಾತು, ರೆವಿನ್ಯೂ ಇದ್ದಾಗ ಒಂದು ಮಾತು. ಇದು ಪರಮೇಶ್ವರ್ ಅವರ ನಡವಳಿಕೆ. ಅವ್ರದ್ದು ಪೂರ್ತಿ ಅವರೇರಿರೋ ಎಲ್ಲ ಸ್ಟೇಟ್ಮೆಂಟು ಇದೆ, ಇಂಗ್ಲೀಷಲ್ಲಿ ಇದೆ. ಇದು ಕಾಂಗ್ರೆಸ್ ಅವರ ಸ್ಟೇಟ್ಮೆಂಟ್. ಮತ್ತು ನಾಗೇಂದ್ರ ಸಾಚಾರ್ ಲೂಟಿ ಮಾಡಿರೋವಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ದಲಿತರು, ಅವರು ದಲಿತ, ಸತ್ತಿರೋನು ದಲಿತ. ಅವನು ಡೆತ್ ನೋಟಲ್ಲೇ ಕ್ಲಿಯರಾಗಿ ಬರೆದಿದ್ದಾರೆ, ಮಂತ್ರಿಯ ಆದೇಶದ ಮೇಲೆಗೆ ನಾನು ಇಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತೇಳಿ. ಅದರಲ್ಲೇ ಒಪ್ಕೊಂಡಿದ್ದಾರೆ ಅದು.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.